ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಕರಾವಳಿಯ ಅಂಚಿನಲ್ಲಿ ದಕ್ಷಿಣಾಭಿಮುಖವಾಗಿ ಮುಂದುವರಿದು ನೀಲಗಿರಿಯ ಬಳಿ ಊಟಿಯ ಬಳಿ ಒಂದುಗೂಡುವ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಕನ್ಯಾಕುಮಾರಿಯವರೆಗೆ ಮುಂದುವರಿಯುತ್ತವೆ. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರಕ್ಕೆ ಎದುರಾಗಿ ದಖನ್ ಪ್ರಸ್ಥಭೂಮಿಯ ಪಶ್ಚಿಮ ಗಡಿಯಲ್ಲಿ 1600 ಮೈಲಿಗಳಷ್ಟು ಉದ್ದವಾಗಿ ಮುಂದುವರಿಯುತ್ತವೆ. ಇವುಗಳ ಸರಾಸರಿ ಎತ್ತರ 1200 ಮೀಟರ್ಗಳು. ಈ ಎತ್ತರದ ಪರ್ವತಗಳು ಮಾನ್ಸೂನ್ ಪರ್ವತಗಳನ್ನು ತಡೆದು ಹೆಚ್ಚಿನ ಮಳೆಯನ್ನ ಬರೆಸ್ತವೆ. ಪೂರ್ವ ಘಟ್ಟಗಳು ಪೂರ್ವ ಕರಾವಳಿಯ ಮೂಲಕ ಸಾಗುತ್ತವೆ, ಆದರೆ ಬಿರುಸಾಗಿ ಹರಿಯುವ ನದಿಗಳು ಅಲ್ಲಲ್ಲಿ ಕಣಿವೆಗಳನ್ನ ಸೃಷ್ಟಿ ಮಾಡಿವೆ. ಗೋದಾವರಿಯಿಂದ ಮಹಾನದಿಯವರೆಗಿನ ಪರ್ವತಗಳು 1000 ಮೀಟರ್ಗಳಷ್ಟು ಎತ್ತರವಾಗಿವೆ. ಇಲ್ಲಿಯೂ ಮಳೆ ಅಧಿಕವಾಗಿ ಬೀಳುವುದರಿಂದ ಗೋದಾವರಿ, ಮಹಾನದಿ, ಕೃಷ್ಣ ಮುಂತಾದ ನದಿಗಳು ಹುಟ್ಟಿ ನೀರಾವರಿಗೆ ಅನುಕೂಲ ಮಾಡಿಕೊಟ್ಟಿವೆ. ಈ ಘಟ್ಟ ಪ್ರದೇಶಗಳಲ್ಲಿ ಹೇರಳವಾಗಿ ದೊರೆಯುವ ಶ್ರೀಗಂಧ, ತೇಗ, ಹೊನ್ನೆ, ಬೀಟೆ ಮುಂತಾದ ವೃಕ್ಷ ಸಂಪತ್ತು ಇದೆ. ಆಮೇಲೆ ಸಾಂಬಾರು ಪದಾರ್ಥಗಳಾದ ಪ್ರಾಚೀನ ಕಾಲದಿಂದಲೂ ಹೊರದೇಶಗಳಿಗೆ ನಾವು ಬೆಳೀತಾ ಇದ್ದಿದ್ದ ಸಾಂಬಾರು ಪದಾರ್ಥಗಳು ರಫ್ತಾಗ್ತಾ ಇತ್ತು. ಅದು ಮೆಣಸಿರಬಹುದು, ಅಥವಾ ಏಲಕ್ಕಿ, ಆಮೇಲೆ ಜಾಯ್ಕಾಯಿ, ಆಮೇಲೆ ಪಲಾವ್ ಎಲೆ ಅಂತ ಹೇಳ್ತಾರಲ್ಲ ಆ ಥರ ಸುಮಾರು ಸಾಂಬಾರು ಪದಾರ್ಥಗಳೆಲ್ಲ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ರಫ್ತಾಗ್ತಿದ್ವು. ಭಾರತವು ಹೊರದೇಶಗಳೊಡನೆ ವ್ಯಾಪಾರ ಸಂಪರ್ಕ ಹೊಂದಲು ದಾರಿ ಮಾಡಿಕೊಟ್ಟಿತ್ತು. ನಾವು ಬೆಳೀತಾ ಇದ್ದಿದ್ದ ಬೆಳೆಗಳೆಲ್ಲ ಬೇರೆ ದೇಶಕ್ಕೆ ನಾವು ರಫ್ತು ಮಾಡ್ತಾ ಇದ್ದಿದ್ರಿಂದ ವ್ಯಾಪಾರ ಕೂಡ ಚೆನ್ನಾಗಾಯ್ತು, ಮತ್ತೆ ನಮ್ಮ ಸಂಪರ್ಕ ಬೇರೆ ದೇಶದೊಂದಿಗೆ ತುಂಬಾ ಚೆನ್ನಾಗಿತ್ತು. ಕಾರ್ಡಿಯಲ್ ರಿಲೇಶನ್ಶಿಪ್ ಅನ್ನು ನಾವು ಮೇಂಟೈನ್ ಮಾಡೋದಕ್ಕೆ ಈಸಿ ಆಯ್ತು.